ಇತ್ತೀಚೆಗೆ ನಡೆದಂತಹ ಸಾರಿಗೆ ನೌಕರರ ಮುಷ್ಕರದಲ್ಲಿ ಭಾಗಿಯಾದಂತಹ ಸಿಬ್ಬಂದಿಗಳಿಗೆ ಸಂಬಳ ಕಟ್ ಮಾಡುವಂತಹ ಒಂದು ಯೋಜನೆಗೆ ಮುಂದಾಗ್ತಾ ಇದೆ ಸಾರಿಗೆ ಇಲಾಖೆ. ಮೊನ್ನೆ ಇತ್ತೀಚೆಗೆ ಅವರ ವಿವಿಧವಾದಂತಹ ಬೇಡಿಕೆಗಳ ಈಡೇರಿಕೆಯನ್ನು ಆಗ್ರಹಿಸಿ ಸರ್ಕಾರದ ವಿರುದ್ಧ ಒಂದು ಸಮರವನ್ನು ಸಾರಿದ್ರು, ಪ್ರತಿಭಟನೆಗೆ ಮುಂದಾಗಿದ್ರು ಮತ್ತು ಒಂದು ದಿನದ ಕಾಲ ಅವರ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮುಷ್ಕರದಲ್ಲಿ ಭಾಗಿಯಾದಂತಹ ಮುಷ್ಕರವನ್ನು ಮಾಡಿದಂತಹ ಸಾರಿಗೆ ಸಿಬ್ಬಂದಿಗೆ ಸಂಬಳ ಕಟ್ಟಾಗಿದೆ. ರಸಗೊಬ್ಬರ ಕೇಳಿದಂತಹ ಅನ್ನದಾತರಿಗೆ ಲಾಠಿ ಏಟು. ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇದೇ ವಿಚಾರವನ್ನು. ಲಾಟರಿ ಸಿಎಂ ಸಿದ್ದರಾಮಯ್ಯನವರೇ ರೈತರ ಪರವಾದಂತಹ ಸರ್ಕಾರ ಅಂದ್ಕೊಂಡು ಬಂದ್ರಿ ಅಧಿಕಾರಕ್ಕೆ, ಯಾವಾಗ ಇದನ್ನೇ ಹೇಳಿಕೊಂಡು ಬೊಗಳೆ ಬಿಡ್ತಾ ಇರ್ತೀರಾ ರೈತರ ಪರವಾದ ಸರ್ಕಾರ ಅಂತ. ಇದೇನಾ ಕಾರ್ಮಿಕರು ರೈತರನ್ನು ನಡೆಸಿಕೊಳ್ಳುವಂತಹ ಪರಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಸಾರಿಗೆ ನೌಕರರಿಗೆ ಮುಷ್ಕರ ಮಾಡುವಂತಹ ಹಕ್ಕಿಲ್ವಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್. ನಿಮ್ಮ ಕೈಲಾದರೆ ರೈತರ ಹಿತಾಸಕ್ತಿ ಕಾಪಾಡುವಂತಹ ಕೆಲಸ ಮಾಡಿ, ನಿಮಗೆ ಆಗುವುದಿಲ್ಲ ಎಂದರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿದ್ದಾರೆ. ಈ ಹಿಟ್ಲರ್ ಧೋರಣೆಯನ್ನು ಬಿಡಿ ಅಂತ ಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ನಿನ್ನೆ ಮುಷ್ಕರದಲ್ಲಿ ಭಾಗಿಯಾದಂತಹ ನೌಕರರಿಗೆ ಸಂಬಳವನ್ನು ಕಟ್ ಮಾಡುವಂಥ ಕೆಲಸಕ್ಕೆ ಸಾರಿಗೆ ಇಲಾಖೆ ಮುಂದಾಯಿತು. ಜೊತೆಗೆ ರಸಗೊಬ್ಬರದ ಕೊರತೆ ಇದೆ ಅಂತ ರಸಗೊಬ್ಬರ ಕೇಳಿದಂಥ ಅನ್ನದಾತರಿಗೂ ಕೂಡ ಲಾಠಿ ಏಟನ್ನು ನೀಡುವಂಥ ಕೆಲಸ ಆಯಿತು. ಇದೇ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ನೇರವಾಗಿ ಮುಖ್ಯಮಂತ್ರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ. ಲಾಟ್ರಿ ಸಿಎಂ ಸಿದ್ದರಾಮಯ್ಯನವರೇ ಏನು ಹೇಳ್ತಾರೆ, ರೈತರ ಪರವಾದಂಥ ಸರ್ಕಾರ ಅಂತ ಯಾವಾಗೂ ಹೇಳ್ಕೊಂಡು ತಿರುಗ್ತಾ ಇರ್ತೀರಾ, ಇದೇನಾ ನಿಮ್ಮ ಒಂದು ಧೋರಣೆ? ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಏನು ಮಾಡ್ತೀರಾ ಹಾಗಾದರೆ? ಒಂದು ಕಡೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು ರೀತಿಯಲ್ಲಿ ಈ ಥರ ಹಿಟ್ಲರ್ ಧೋರಣೆ ನಡೆಸುವಂಥದ್ದು ಸರಿಯಲ್ಲ. ನಿಮ್ಮ ಕೈಲಾದರೆ ಸರಿಯಾಗಿ ಪ್ರಾಮಾಣಿಕವಾಗಿ ರೈತರ ಪರವಾದಂಥ ಒಂದು ಆಡಳಿತವನ್ನು ನಡೆಸಿ, ರೈತರ ಪರವಾದಂಥ ಯೋಜನೆಗಳನ್ನು ಜಾರಿಗೆ ತನ್ನಿ ಮತ್ತು ನೌಕರರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ. ಆದರೆ ಈ ರೀತಿಯಾದಂಥ ಧೋರಣೆ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಆದರೆ ನಡೆಸಿ, ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ.